ಸೀತಾಯಣ ಸೀತೆಯ ಅಂತರಂಗದ ಅಪ್ರಕಟಿತ ಕಥನ ನಮ್ಮ ಕಾಲದ ಸಬಲೀಕರಣ ಕಥೆ. ಇಂಗ್ಲಿಷ್ ಮೂಲ ದೇನಾ ಮೇರಿಯಂ, ಕನ್ನಡಕ್ಕೆ ಡಾಕ್ಟರ್ ಜೀವಂದರ ಕೇತಪ್ಪನವರು. ನಾನು ಸದಾಕಾಲ ನೆಲೆಸಿರುವ ಸೀತಾಮಾತೆ ಮತ್ತು ಶ್ರೀರಾಮರ ಶ್ರೀಚರಣಗಳಲ್ಲಿ ಮತ್ತು ಅವರ ಪ್ರೇಮ ತತ್ವವನ್ನು ಜಗತ್ತಿನೆಲ್ಲೆಡೆ ಹರಡುತ್ತಿರುವ ಅವರ ಭಕ್ತರಿಗೆ ದೇನಾ ಮೇರಿಯಂ ಅವರು ಈ ಒಂದು ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾಯಣ ಅನ್ನುವ ಪುಸ್ತಕವನ್ನ ಅದ್ಭುತವಾಗಿ ಪ್ರಕಟಿಸಿದ್ದಾರೆ. ಇದನ್ನ ನಾವು ಆಡಿಯೋ ಬುಕ್ ಆಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ಶಾಂತಲ, ಮೈಸೂರಿನಿಂದ. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿಯವರ ಸಂದೇಶವನ್ನ ನೋಡೋಣ. ಆಹಾ, ಎಂತ ದೊಡ್ಡ ಅದ್ಭುತ! ರಾಮಾಯಣದ ನಂತರ ಇಷ್ಟು ಸಾವಿರ ವರ್ಷಗಳ ಬಳಿಕ ಸೀತಾಯಣ ಬಂದಿದೆ. ಆದಿ ಗ್ರಂಥವಾದ ರಾಮಾಯಣದ ಯಥಾರ್ಥ ಮೂಲ ಸ್ವರೂಪವು ಈಗ ಬಯಲಾಗಿದೆ. ಭಾರತ ದೇಶಕ್ಕೆ ಮೂಲ ಗ್ರಂಥವಾದ ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ದರು. ಕಾಲಕ್ರಮೇಣವಾಗಿ ಅದರಲ್ಲಿ ಯಥಾರ್ಥವಾಗಿರದ ಕೆಲವು ಸಂಗತಿಗಳು ಸೇರಿಕೊಂಡಿವೆ ಎಂದು ನಾವೆಲ್ಲ ಚಿಕ್ಕವರಿದ್ದಾಗಿನಿಂದ ಅಂದುಕೊಳ್ಳುತ್ತಲೇ ಇದ್ದೇವೆ. ಆದರೆ ದೇನಾ ಮೇರಿಯಂ ಅವರು ರಾಮಾಯಣವನ್ನ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಆಗಿ ತಮ್ಮ ಸ್ವಯಂ ಧ್ಯಾನಾನುಭವಗಳ ಮೂಲಕ ಮರಳಿ ಬರೆದಿದ್ದಾರೆ. ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಈ ಗ್ರಂಥವನ್ನು ಓದುತ್ತಿದ್ದಂತೆಯೇ ಚಿಕ್ಕಂದಿನಿಂದ ಇದ್ದಂತಹ ಮೂಲ ಸಂದೇಹಗಳೆಲ್ಲ ಸಂಪೂರ್ಣವಾಗಿ ತೊಲಗಿ ಹೋದವು. ಆಹಾ, ಎಂತ ದೊಡ್ಡ ಅದ್ಭುತವಿದು! ಭಾರತ ದೇಶದ ಪ್ರಜೆಗಳಿಗೆಲ್ಲ ಈ ನಿಖರವಾದ ಹೊಸ ಸೀತಾಯಣ ಗ್ರಂಥವು ಅಪೂರ್ವವಾದ ಕಾಣಿಕೆ ಮತ್ತು ಅಪರೂಪವಾದ ಬಹುಮಾನವಾಗಿದೆ. ಈ ಇಂಗ್ಲಿಷ್ ಗ್ರಂಥರಾಜವನ್ನ ಕನ್ನಡಕ್ಕೆ ಅನುವಾದಿಸಿದ ನಮ್ಮ ಗ್ರೇಟ್ ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಜೀವಂದರ ಕೇತಪ್ಪನವರ ಅವರಿಗೆ ಕನ್ನಡಿಗರೆಲ್ಲ ತುಂಬಾ ಕೃತಜ್ಞರಾಗಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಮತ್ತು ಪ್ರತ್ಯೇಕವಾಗಿ ಪ್ರತಿ ಭಾರತೀಯರ ಮನೆಯಲ್ಲಿ ತಪ್ಪದೆ ಇರಲೇಬೇಕಾದ ಅದ್ಭುತವಾದ ಗ್ರಂಥ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಮತ್ತು ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ತಪ್ಪದೇ ಇರಲೇಬೇಕಾದ ಅದ್ಭುತವಾದ ಗ್ರಂಥ ಸೀತಾಯಣ. ದೇನಾ ಮೇರಿಯಂ ಅವರ ಪಾದ ಪದ್ಮಗಳಿಗೆ PSSMನ ಸಾವಿರ ನಮನಗಳು. ಮುಖ್ಯವಾಗಿ ಈ ಪುಸ್ತಕವನ್ನ ಪ್ರಚಾರಗೊಳಿಸಲು ಮುಂದೆ ಬಂದಿರುವ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗೆ ಕನ್ನಡಿಗರ ಪರವಾಗಿ ವಿಶೇಷ ಕೃತಜ್ಞತೆಗಳು. ಶ್ರೀ ಸೀತಾರಾಮರ ಸಂದೇಶಾಮೃತವನ್ನ ಸಂಪೂರ್ಣವಾಗಿ ಎಲ್ಲರೂ ಆಸ್ವಾದಿಸಿ, ಧ್ಯಾನ, ಅಹಿಂಸೆಯಿಂದ, ಪ್ರಕೃತಿ ಮಾತೆಯ ಅನುಸಂಧಾನದಿಂದ ಮತ್ತು ಸರ್ವ ಸಮೃದ್ಧ ಸುಖ ಶಾಂತಿಯಿಂದ ಜೀವಿಸಿ. ದೇನಾ ಮೇರಿಯಂ ರವರ ಮುನ್ನುಡಿ: ರಾತ್ರಿ ಮತ್ತು ಹಗಲಿನ ನಡುವೆ ಮನಸ್ಸು ಆಳವಾಗಿ ಸ್ಥಿರವಾದಾಗ, ಕನಸುಗಳು ಮನಸ್ಸಿನ ಸಾಗರದಲ್ಲಿ ವಿಲೀನಗೊಂಡಾಗ, ಆದರೆ ಬಾಹ್ಯ ಜಗತ್ತಿಗೆ ಮನಸ್ಸು ಇನ್ನೂ ಎಚ್ಚರಗೊಳ್ಳದಿರುವಾಗ, ನಕ್ಷತ್ರಗಳು ಇನ್ನೂ ಮರಳಿ ಹೋಗದೆ ಇರುವಾಗ, ಸೂರ್ಯನು ತನ್ನ ಸಾರಥಿಯನ್ನು ಕಳಿಸುವ ಮುನ್ನ, ಹಕ್ಕಿಗಳು ಕಲರವ ಮಾಡುವ ಮುನ್ನ, ಆದರೆ ನಿಶಾಚರಿ ಪ್ರಾಣಿಗಳು ವಿಶ್ರಾಂತಿಗೆ ತೆರಳಿದ ನಂತರ ಅಂತರ್ಜಗತ್ತು ನಮ್ಮ ದೃಷ್ಟಿಯನ್ನು ಬೆಳಗುವ ಸಮಯವಾಗಿದೆ. ಸಾಮಾನ್ಯವಾಗಿ ನಾವು ನೋಡದ ಸಂಗತಿಗಳನ್ನು ನೋಡಲು ಮತ್ತು ಮಾನವರ ಕಿವಿಗಳು ಕೇಳಲಾಗದ ಸಂಗತಿಗಳನ್ನು ಕೇಳಲು ಸಾಧ್ಯವಾಗಿದೆ. ಈ ಅವಧಿಯಲ್ಲಿ ನನ್ನೆದುರು ಅಂತರ್ಲೋಕವು ತೆರೆದುಕೊಂಡಿತು ಮತ್ತು ಮಾನವನ ಕಣ್ಣುಗಳು ಗ್ರಹಿಸಲು ಅಸಾಧ್ಯವಾದ ಮಹಾಪ್ರಕಾಶವನ್ನ ನೋಡಿದನು. ತುಂಬಾ ಸುಂದರವಾದ ಜಗತ್ತಿನ ಮೇಲೆ ಈ ಬೆಳಕು ಪ್ರಕಾಶಿಸಿತು. ಅಲ್ಲಿ ಪರಸ್ಪರರ ಉಪಸ್ಥಿತಿಯಲ್ಲಿ ಅನೇಕ ಜೋಡಿಗಳು ಸಂತೋಷದಿಂದ ಇದ್ದು ಪ್ರೀತಿ ಮತ್ತು ಕೋಮಲತೆಯಿಂದ ಮೋಜು ಮಾಡುತ್ತಿದ್ದರು. ಒಂದು ಮಹಾನ್ ಪ್ರೀತಿಯು ಸಂಪೂರ್ಣ ದೃಶ್ಯದ ಮೇಲೆ ಹರಡಿತು ಮತ್ತು ನನ್ನ ಹೃದಯವು ಸಂತೋಷದಿಂದ ತುಂಬಿ ತುಳಕಿತು. ಇತರರು ಅನುಭವಿಸುವ ಪ್ರೀತಿ ಕೂಡ ನನ್ನ ಪ್ರೀತಿಯೇ ಆಗಿದೆ. ಶ್ರೀರಾಮ ಮತ್ತು ಸೀತಾಮಾತೆ ಭೂಮಿಗೆ ತಂದಿರುವುದು ಇದೇ ಪ್ರೀತಿಯಾಗಿದೆ ಎಂದು ನಾನು ಭಾವಿಸಿದೆನು. ಎಲ್ಲರೂ ಮತ್ತು ಎಲ್ಲದರ ಮೂಲಕವೂ ಮುಕ್ತವಾಗಿ ಹರಿಯುವ ಈ ಪ್ರೀತಿಯು ಎಲ್ಲರಿಗೂ ಸಂಬಂಧಿಸಿದೆ. ಈ ಪ್ರೀತಿಯನ್ನು ಜಾಗೃತಗೊಳಿಸಲು ಅವರು ಬಂದರು. ಮೊಟ್ಟ ಮೊದಲು ಕೇವಲ ಪ್ರೀತಿ ಇತ್ತು, ಆಮೇಲೆ ಬೆಳಕು ಒಂದು ಸುಂದರ ಹಸಿರು ವರ್ಣವನ್ನ ಪಡೆದುಕೊಳ್ಳುವುದನ್ನು ನಾನು ನೋಡಿದೆನು ಮತ್ತು ಶ್ರೀರಾಮನ ನಿರಾಕಾರ ಉಪಸ್ಥಿತಿಯ ಕುರಿತು ಅರಿವಾಯಿತು. ಅದು ಎಲ್ಲರನ್ನೂ ವ್ಯಾಪಿಸಿತು. ಆ ಪ್ರೀತಿಯ ತೀವ್ರತೆ ಮತ್ತು ಅಗಾಧತೆಯ ಕುರಿತು ನಾನು ಆಶ್ಚರ್ಯಚಕಿತಳಾಗುತ್ತಿದ್ದಂತೆ ನನಗೆ ಈ ಶಬ್ದಗಳನ್ನು ಕೇಳಿದ ಅನುಭವ ಉಂಟಾಯಿತು. ಇದು ಶ್ರೀರಾಮನು ಭೂಮಿಗೆ ತಂದ ಪ್ರೀತಿಯಾಗಿದೆ.
ಅವರು ಪ್ರೀತಿಯ ಹೊಸ ಗುಣವತ್ತತೆಯನ್ನ ಜಾಗೃತಗೊಳಿಸಿದರು. ಮಾನವ ಕುಲವು ತನ್ನ ವಿಕಾಸದಲ್ಲಿ ಮುನ್ನಡೆದು ತನ್ನ ಸಂಭಾವ್ಯತೆಯನ್ನು ಪೂರೈಸಲು ಶ್ರೀರಾಮ ಮತ್ತು ಸೀತಾಮಾತೆ ಇವರು ಸಕಲ ಸೃಷ್ಟಿಯಲ್ಲಿ ಸಂಕೇತ ಲಿಪಿಯಲ್ಲಿ ಇರಿಸಲಾದ ಪ್ರೀತಿಯ ಬೀಗವನ್ನ ತೆರೆಯಲು ಬಂದಿದ್ದಾರೆ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡೆನು. ನನ್ನ ಅಂತರಾಳದಿಂದ ನಾನು ಕೇಳಿದ ಧ್ವನಿಯು ಸ್ತ್ರೀ ಧ್ವನಿಯೂ ಆಗಿರಲಿಲ್ಲ ಮತ್ತು ಪುರುಷ ಧ್ವನಿಯೂ ಆಗಿರಲಿಲ್ಲ. ಆ ಧ್ವನಿಯು ಈ ರೀತಿಯ ಹೀರಿಕೊಳ್ಳುವಿಕೆಯ ಸ್ಥಿತಿಯ ಅವಧಿಯ ಪೂರ್ವದಲ್ಲಿ ನಾನು ಕೇಳಿದ ಧ್ವನಿಯಾಗಿತ್ತು ಎಂಬುದನ್ನು ನಾನು ಗುರುತಿಸಿದೆ. ಸ್ವಲ್ಪ ಹೊತ್ತಿನವರೆಗೆ ಈ ಭಾವ ಪರವಶತೆಯ ಎಚ್ಚರದಲ್ಲಿ ಸ್ಥಿತವಾಗಿದ್ದೆನು. ಕ್ರಮೇಣವಾಗಿ ನನ್ನ ಕಣ್ಣುಗಳು ತೆರೆದವು. ನನಗೆ ಬಾಹ್ಯ ಜಗತ್ತಿನ ಪ್ರಜ್ಞೆಯುಂಟಾಯಿತು. ನನ್ನ ಮುಂದೆ ಮೂಡಿದ ದೃಶ್ಯವು ಕಾಣಿಸಿಕೊಂಡಂತೆ ಪ್ರಕಾಶವು ಕ್ಷೀಣಿಸಿತು. ನನ್ನ ಪ್ರಜ್ಞೆಯು ಅಂತರ್ಜಗತ್ತಿನಿಂದ ಎಳೆದು ಬಂದ ಬಾಹ್ಯ ಜಗತ್ತಿಗೆ ತೆರೆದುಕೊಂಡಿತು. ನನ್ನ ವಯಸ್ಕ ಜೀವನದುದ್ದಕ್ಕೂ ನಾನು ಶ್ರೀರಾಮ್ ಮತ್ತು ಸೀತಾಮಾತೆಯ ಭಕ್ತಳಾಗಿದ್ದೇನೆ. ಆದರೆ ಈ ಪುಸ್ತಕವನ್ನು ಬರೆಯಲು ಆರಂಭಿಸಿದ ನಂತರ ನಾನು ಅವರ ವೈಯಕ್ತಿಕ ಸಂಬಂಧವನ್ನು ಅನುಭವಿಸಲು ಆರಂಭಿಸಿದೆ. ಅವರು ನನಗೆ ನಿಜವಾದ ಮತ್ತು ಜೀವಂತ ಮಾರ್ಗದರ್ಶಕರಾದರು. ನಾನು ಅವರ ಉಪಸ್ಥಿತಿಯಲ್ಲಿ ಆನಂದ ಹೊಂದುತ್ತಿದ್ದೇನೆ. ನನ್ನ ಮುಚ್ಚಿದ ಕಣ್ಣುಗಳು ಹಿಂದೆ ನಾನು ಅವರನ್ನು ನೋಡುತ್ತಿದ್ದೇನೆ, ಕೇಳುತ್ತಿದ್ದೇನೆ ಮತ್ತು ನಾನು ಕೇಳುತ್ತಿರುವ ಹಾಗೂ ನಾನು ರೆಕಾರ್ಡ್ ಮಾಡಿಕೊಳ್ಳುತ್ತಿರುವ ಅವರೊಂದಿಗೆ ಮಾತನಾಡುತ್ತಿರುವ ಶಬ್ದಗಳ ಮೇಲೆ ಆಳವಾದ ಪ್ರತಿಬಿಂಬಿಸುತ್ತಿದ್ದೇನೆ ಮತ್ತು ನನ್ನ ಹೃದಯದಲ್ಲಿ ಬಹಿರಂಗಪಡಿಸದ ಸಂಗತಿಯನ್ನು ನನ್ನ ಬುದ್ಧಿಶಕ್ತಿಯಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಸೀತೆಯ ಕಥೆಯು ಅರಣ್ಯಗಳು, ಗಾಳಿ ಮತ್ತು ನಕ್ಷತ್ರ ಕಿರಣಗಳ ಮೂಲಕ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಂಡ ದೈವೀ ಶಕ್ತಿಗಳೊಂದಿಗೆ ಸಮೃದ್ಧವಾಗಿರುವ ಪ್ರಪಂಚವನ್ನ ಸ್ಮರಣೆಗೆ ತರುತ್ತದೆ. ಆಗಾಗ್ಗೆ ಈ ಕಥೆಗಳೆಲ್ಲ ಎಲ್ಲಿಂದ ಬರುತ್ತಿದೆ ಎಂದು ನನ್ನ ಮನಸ್ಸು ಪ್ರಶ್ನಿಸುತ್ತಿರುತ್ತದೆ ಮತ್ತು ಸಂಶಯ ಪಡುತ್ತಿರುತ್ತದೆ. ಅವು ನನ್ನ ನೆನಪುಗಳಾಗಿವೆ ಅಥವಾ ಬೇರೆಯವರ ನೆನಪುಗಳಾಗಿ ಕಲ್ಪನಾ ಶಕ್ತಿಗಳಿಂದ ನನ್ನ ಮನಸ್ಸು ಅವುಗಳ ನಿರೂಪಣೆ ಮಾಡುತ್ತಿದೆಯೇ? ಆದರೆ ನನ್ನ ಹೃದಯವು ಪ್ರತಿಕ್ರಿಯಿಸಿತು, ಕೇಳು, ನಿನ್ನೊಂದಿಗೆ ಸೀತಾಮಾತೆ ಮಾತನಾಡುತ್ತಿದ್ದಾಳೆ. ಅನೇಕ ಯುಗಗಳ ಹಿಂದೆ ಪ್ರಾಚೀನ ಭಾರತದಲ್ಲಿ ಶ್ರೀರಾಮನು ಧರ್ಮ ಎಂದು ಕರೆಯಲ್ಪಡುವ ನ್ಯಾಯ ನೀತಿಯುಕ್ತ ಕ್ರಿಯೆಯ ಸಾರ್ವತ್ರಿಕ ನಿಯಮಗಳ ಆಧಾರದ ಮೇಲೆ ಸಮಾಜದ ಬುನಾದಿಯನ್ನು ಸ್ಥಾಪಿಸಲು ಬಂದಿದ್ದನು. ಈ ಧರ್ಮದ ಹೃದಯವೇನು? ಪ್ರೀತಿ. ಪ್ರೀತಿಯು ಸಾರ್ವತ್ರಿಕ ನಿಯಮಗಳನ್ನ ಚಲನೆಯಲ್ಲಿಡುತ್ತದೆ. ಪ್ರೀತಿಯು ಅಯಸ್ಕಾಂತೀಯ ಹಾಗೂ ಗುರುತ್ವಾಕರ್ಷಣೀಯ ಕ್ಷೇತ್ರವನ್ನ ಜೊತೆಯಾಗಿ ಇರಿಸುತ್ತದೆ. ಪ್ರೀತಿಯ ಶಕ್ತಿಯು ಕಟ್ಟಕಡೆಗೆ ವ್ಯಕ್ತಗೊಳ್ಳುವ ಮತ್ತು ಅಂತಿಮವಾಗಿ ಪ್ರಕಟಗೊಳ್ಳದ ವಾಸ್ತವಿಕತೆಯೊಳಗೆ ರೂಪಾಂತರ ಹೊಂದುವ ಸಮಗ್ರ ಅಭಿವ್ಯಕ್ತಿಯ ಸಾಧನೆಯಾಗಿದೆ ಮತ್ತು ಕಾರಣವಾಗಿದೆ. ಶ್ರೀರಾಮ ಮತ್ತು ಸೀತಾಮಾತೆ ಇವರು ತಮ್ಮ ರಾಜ್ಯದ ಎಲ್ಲ ಜನರಿಗಾಗಿ, ಅರಣ್ಯದ ಸಂಪೂರ್ಣ ಜೀವ ಜಂತುಗಳಿಗಾಗಿ, ಅರಣ್ಯ ಜೀವನಕ್ಕಾಗಿ, ಸ್ವಯಂ ಭೂಮಿ ತಾಯಿಗಾಗಿ ಮತ್ತು ಅಷ್ಟೊಂದು ದೂರದಲ್ಲಿರುವ ನಕ್ಷತ್ರಗಳಿಗಾಗಿ ಕೂಡ ಪರಸ್ಪರ ಪ್ರದರ್ಶಿಸಿದ ಪ್ರೀತಿಯಾಗಿದೆ. ಜೊತೆಯಾಗಿ ಅವರು ತಮ್ಮನ್ನು ಪರಿಪೂರ್ಣವಾಗಿ ಸಮತೋಲಿತವಾಗಿ ಮಾನವ ಪ್ರೀತಿಯ ಉದಾಹರಣೆಯಾಗಿ ಪ್ರಸ್ತುತಪಡಿಸಿಕೊಂಡರು. ಭಾವನೆ ಮತ್ತು ಸ್ವಹಿತಾಸಕ್ತಿ, ಬಯಕೆ ಮತ್ತು ಸ್ವಾಮ್ಯತ್ವದ ಮೇಲೆ ಆಧಾರವಾಗಿರದ ಸಮಗ್ರ ಒಳಿತಿಗಾಗಿ ಉನ್ನತ ದಿವ್ಯ ಪ್ರೇಮದ ಉತ್ಕೃಷ್ಟ ಗುಣಾತ್ಮಕತೆಯನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವ ಸಾಧ್ಯತೆಯನ್ನು ಭೂಮಿಯ ಮೇಲೆ ಪ್ರಮಾಣೀಕರಿಸಿ ತೋರಿಸಿದರು. ಧರ್ಮದ ನೈಜ ಸಾರವನ್ನು, ನಮ್ಮ ಸ್ವಭಾವದಲ್ಲಿ ಮುದ್ರಿತವಾಗಿರುವ ಅಂತಹ ಪ್ರೀತಿಯನ್ನು ಜಾಗೃತಗೊಳಿಸಿಕೊಳ್ಳುವ ಮೂಲಕ ಮಾತ್ರವೇ ಮಾನವ ಜೀವನವು ನಿರೀಕ್ಷಿಸುತ್ತಿರುವ ಉನ್ನತ ಸಾಧ್ಯತೆಗಳನ್ನು ಅರಿತುಕೊಳ್ಳಲು ನಾವು ಸಮರ್ಥರಾಗುತ್ತೇವೆ. 2015 ಮತ್ತು 2016ರಲ್ಲಿ ನಾನು 2 ತೀರ್ಥಯಾತ್ರೆಗಳನ್ನ ಕೈಗೊಂಡಿದ್ದೇನೆ. ಇವುಗಳ ಕುರಿತು ಈ ಪುಸ್ತಕದ ಅನುಬಂಧದಲ್ಲಿ ವಿವರಿಸಲಾಗಿದೆ. ಆ ತೀರ್ಥಯಾತ್ರೆಗಳ ನಂತರ ಹಲವು ತಿಂಗಳುಗಳ ಅವಧಿಯಲ್ಲಿ ನಾನು ದೈನಂದಿನ ಧ್ಯಾನದಲ್ಲಿ ಕುಳಿತುಕೊಂಡಂತೆ ಸ್ಮೃತಿಗಳು ಕಲುಕತೊಡಗಿದವು, ಬಿಂಬಗಳು ಮೂಡಿದವು ಮತ್ತು ಸಂಭಾಷಣೆಗಳು ಕೇಳಿ ಬಂದವು. ನಾನು ಭೂತಕಾಲದ ಈ ದೃಶ್ಯಗಳಿಂದ ಆವರಿಸಲ್ಪಟ್ಟೆನು. ಇದರಿಂದಾಗಿ ರವಾನಿಸಲಾದ ಅತ್ಯಮೂಲ್ಯ ಸಂದೇಶಗಳನ್ನ ದಾಖಲಿಸಲು ಸಾಧ್ಯವಾಗಲಿಲ್ಲ. ಈ ಕಥೆಗಳನ್ನು ಬರೆಯುವ ಅನುಭವವು ನನ್ನ ಮೇಲೆ ಅಳಿಸಲಾಗದ ಪ್ರಭಾವವನ್ನ ಬೀರಿತು. ಈ ಪ್ರಕ್ರಿಯೆಯು ನನ್ನನ್ನು ಸೀತಾಮಾತೆ ಮತ್ತು ಶ್ರೀರಾಮರ ಸನ್ನಿಧಿಯಲ್ಲಿ ಕರೆತಂದಿತು. ಈ ಕಥೆಗಳನ್ನು ಹಂಚಿಕೊಳ್ಳುವ ಮಹದಾಸೆ ಮತ್ತು ಆಕಾಂಕ್ಷೆ ಏನೆಂದರೆ ಅದು ನಿಮಗೆ ಕೂಡ ಅದೇ ರೀತಿ ಮಾಡುತ್ತದೆ. ಜೈ ಶ್ರೀರಾಮ್, ಜೈ ಸೀತಾರಾಮ್, ಜೈ ಮಾತಾ.
ಇದು ದೇನಾ ಮೇರಿಯಂ ಅವರ ಮುನ್ನುಡಿ. ಅನುವಾದಕರ ನುಡಿ. 1999ರಲ್ಲಿ ಅಕಾರಣವಾಗಿ ನನ್ನನ್ನು ನೌಕರಿಯಿಂದ ತೆಗೆದುಹಾಕಿದಾಗ ನನ್ನ ಹಕ್ಕುಗಳಿಗಾಗಿ ಹೋರಾಡುತ್ತಾ ನಾನು ಉಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಬರುವುದು ನಡೆದಿತ್ತು. ಸೆಪ್ಟೆಂಬರ್ 2000ರಲ್ಲಿ ಒಂದು ದಿನ ನಾನು ಉಳಿದುಕೊಂಡಿದ್ದ ವಸತಿ ಗೃಹದಿಂದ ಹೈಕೋರ್ಟಿಗೆ ಹೋಗುವ ಗಳಿಗೆಯಲ್ಲಿ ಹಿರಿಯರೊಬ್ಬರು ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದರು. ಅವರು ಮಡಚಿಟ್ಟ ಒಂದು ಪುಟದಲ್ಲಿ ಪೂರ್ವ ಜನ್ಮಗಳು ಸತ್ಯ ಎನ್ನುವ ದೊಡ್ಡ ಶೀರ್ಷಿಕೆಯ ಸುದ್ದಿಯು ನನ್ನನ್ನು ಆಕರ್ಷಿಸಿತು. ಆದರೆ ಅದರ ಎಳೆ ಹಿಡಿದುಕೊಂಡು ಆ ಕಾರ್ಯಕ್ರಮ ನಡೆದ ಸ್ಥಾನಕ್ಕೆ ತಲುಪಿದೆ. ಕೋರ್ಟ್ ಕೆಲಸ ಅಲ್ಲಿಯೇ ಬಿಟ್ಟು ಡಾಕ್ಟರ್ ನ್ಯೂಟನ್ ಅವರಿಂದ ಆರಂಭವಾದ ಧ್ಯಾನ ಯಾತ್ರೆ ಅವರೇ ನನ್ನನ್ನು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೂ ಭೇಟಿಯಾಗಲು ಸಲಹೆ ನೀಡಿದರು. ಒಂದೇ 2 ದಿನಗಳಲ್ಲಿ ಪತ್ರಿಜಿಯವರನ್ನು ಭೇಟಿ ಮಾಡಿದೆ. ಪತ್ರಿಜಿಯವರ ಮೂಲಕ ನೇರವಾಗಿ ನನಗೆ ಓಶೋ ಅವರ ದರ್ಶನವಾಯಿತು. ಭೌತಿಕ ಕಣ್ಣುಗಳಿಂದಲೇ ನನಗೆ ರೋಮಾಂಚನ. ಓಶೋ ಅವರು ದೇಹತ್ಯಾಗ ಮಾಡಿದ ಮೇಲೆ ನನ್ನ ಜೀವನ ನಿರಾಸೆಯಿಂದ ಕೂಡಿತ್ತು. ನನ್ನ ಮಾರ್ಗದರ್ಶಕನನ್ನು ಕಳೆದುಕೊಂಡಿದ್ದ ಅನಾಥ ಪ್ರಜ್ಞೆ ಕಾಡುತ್ತಿತ್ತು. ಪತ್ರಿಜಿಯವರ ಭೇಟಿಯಿಂದ ಜೀವನಕ್ಕೆ ಹೊಸ ಹುರುಪು, ಚೈತನ್ಯ ಶಕ್ತಿ ತುಂಬಿಕೊಂಡಿತ್ತು. 2001ರಲ್ಲಿ ಶ್ರೀಶೈಲಂ ಟ್ರೆಕ್ಕಿಂಗ್ ಧ್ಯಾನ ಯಾತ್ರೆಯಲ್ಲಿ ಸಾಕ್ಷಾತ್ ಶ್ರೀಶೈಲನಾಥನಿಂದ ಜೀವನದ ಉದ್ದೇಶ ಸ್ಪಷ್ಟವಾಯಿತು. ಬದುಕು ಸಾರ್ಥಕತೆಯನ್ನ ಪಡೆದುಕೊಳ್ಳತೊಡಗಿತು. ಧ್ಯಾನ ಶಕ್ತಿಯಿಂದ ನವೆಂಬರ್ 2000ದಿಂದ ಇಂದಿನವರೆಗೂ ಯಾವುದೇ ಔಷಧಿ ಮಾತ್ರೆಗಳನ್ನ ಸೇವಿಸಿಲ್ಲ. ಭೌತಿಕ ಆರೋಗ್ಯ, ಭೌತಿಕ ಮತ್ತು ಭಾವನಾತ್ಮಕ ಸಂತುಲನ ಹಾಗೂ ಜಾಣ್ಮೆಯಿಂದ ಆಳವಾದ ಆಧ್ಯಾತ್ಮಿಕ ಅರಿವನ್ನು ಹೊಂದುತ್ತಾ ಸಂತೃಪ್ತಿಯ ಜೀವನ ಸಾಗಿತು. ಧ್ಯಾನ ಶಕ್ತಿಯಿಂದ ಹೈಕೋರ್ಟ್ ಆದೇಶವಾಗಿ ವಂಚಿತವಾದದ್ದನ್ನು ಮರಳಿ ಪಡೆದೆ. ಮರಳಿ ಅದೇ ಕಾಲೇಜಿನಲ್ಲಿ ನೌಕರಿ ಮುಂದುವರಿಯಿತು. ಮತ್ತೊಮ್ಮೆ 2012ರ ಜನವರಿಯಲ್ಲಿ ಸಂಸ್ಥೆಯವರು ದೈಹಿಕವಾಗಿ ಕೂಡ ನನ್ನನ್ನು ಕಾಲೇಜಿನಿಂದ ಹೊರಹಾಕಲು ನಿಂತಾಗ ದೈವಿ ಶಕ್ತಿಯಿಂದ ಎದುರಿಸಿ ನಿಂತೆ. ಸಹೋದ್ಯೋಗಿಗಳಿಗೆಲ್ಲ ತಾಕೀತು ಮಾಡಿ ನನ್ನೊಡನೆ ಮಾತಾಡಲಾರದಂತೆ ಮಾಡಿ ಎಲ್ಲರೂ ಒಟ್ಟಾಗಿ ಬಹಿಷ್ಕರಿಸಿ ನನ್ನನ್ನು ಒಬ್ಬಂಟಿಯನ್ನಾಗಿಸಿದರು. ಆ ಏಕಾಂಗಿತನವು ಧ್ಯಾನ ಮತ್ತು ಸ್ವಾಧ್ಯಾಯ ಶಕ್ತಿಯಿಂದ ನನಗೆ ಏಕಾಂತತೆಯಾಗಿ ರೂಪಾಂತರಣ ಹೊಂದಿತು. ಅಂದು ಆತ್ಮಾಯಣದಿಂದ ಆರಂಭಗೊಂಡ ನನ್ನ ಪುಸ್ತಕಗಳ ರಚನೆಯು ಇಂದು ಸೀತಾಯಣದವರೆಗೆ ಬಂದು ತಲುಪಿದೆ. ಅಂದು ಅವರು ನನ್ನನ್ನು ವಿನಾಕಾರಣವಾಗಿ ನೌಕರಿಯಿಂದ ತೆಗೆಯದಿದ್ದರೆ ಇಂದು ನನಗೆ ಧ್ಯಾನ ಸಿಗುತ್ತಿರಲಿಲ್ಲ. ಅಂದು ನನ್ನನ್ನು ಬಹಿಷ್ಕರಿಸಿ ಏಕಾಂಗಿಯನ್ನಾಗಿಸುತ್ತಿದ್ದರೆ ಇಂದು ಈ ಪುಸ್ತಕ ಸಿಗುತ್ತಿರಲಿಲ್ಲ. ವಿನಾಕಾರಣದಿಂದ ಆರಂಭಗೊಂಡ ಘಟನಾವಳಿ ಮಹಾಕಾರಣಕ್ಕೆ ಕಾರಣವಾಯಿತು. 2020ರ ಕೊರೋನಾ ಅವಧಿಯಲ್ಲಿ ಝೂಮ್ ಮೂಲಕ ಧ್ಯಾನ ತರಗತಿಗಳು ನಡೆದು ಡಿಜಿಟಲ್ ಹಂತದಲ್ಲಿ ಧ್ಯಾನ ಆಂದೋಲನವು ಇನ್ನೊಂದು ಹೊಸ ಆಯಾಮವನ್ನು ಪಡೆದುಕೊಂಡಿತು. ಒಂದು ದಿನ ಝೂಮ್ ಕ್ಲಾಸ್ನಲ್ಲಿ ಎಲ್ಲರೂ ದೇನಾ ಮೇರಿಯಂ ಅವರು ಬರೆದಿರುವ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಪುಸ್ತಕವನ್ನು ತಪ್ಪದೆ ಓದಬೇಕು ಎಂದು ಪತ್ರಿ ಸರ್ ಹೇಳಿದರು. ಶೀಘ್ರವೇ ಓದಿ ಮುಗಿಸಿದೆ. ಇನ್ನೊಂದು ದಿನ ಝೂಮ್ ಧ್ಯಾನ ಕ್ಲಾಸಿನಲ್ಲಿ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಕೃತಿಯನ್ನು ಯಾರು ಓದಿದ್ದೀರಿ ಎಂದು ಕೇಳಿದಾಗ ನಾನು ಓದಿರುವುದಾಗಿ ಹೇಳಿದೆ. ಅದರಲ್ಲಿ ನನಗೆ ಇಷ್ಟವಾದ ಅಂಶಗಳನ್ನ ಕೇಳಿದರು, ವಿವರಿಸಿದೆ. ಕನ್ನಡಕ್ಕೆ ಅನುವಾದಿಸಲು ಹೇಳಿದರು. ಈಗ ನಿಮ್ಮ ಕೈಯಲ್ಲಿದೆ. ಅನುವಾದ ತೀರಾ ನಿಧಾನವಾಗಿ ಸಾಗುತ್ತಿದೆ. ಆದಷ್ಟು ಬೇಗ ಪುಸ್ತಕವನ್ನು ಹೊರತರಲು ಸಾಧ್ಯವಾಗುವಂತೆ ಇನ್ನೊಬ್ಬರನ್ನ ಜೊತೆಯಾಗಿಸಿಕೊಂಡು ಬೇಗ ಮುಗಿಸಬಹುದೇ ಎಂದು ಪತ್ರಿಜಿಯವರನ್ನ ಅವರ ಜನ್ಮದಿನ ನವೆಂಬರ್ 11ರಂದು ಪಿರಮಿಡ್ ವ್ಯಾಲಿಯಲ್ಲಿ ಕೇಳಿದೆ. ಅದಕ್ಕೆ ಅವರು, ಇಲ್ಲ, ಇದನ್ನು ನೀನೇ ಮುಗಿಸಬೇಕು ಮತ್ತು ಒಂದೊಂದು ವಾಕ್ಯದಲ್ಲಿ ಜೀವ ತುಂಬಬೇಕು ಎಂದು ಹೇಳಿದರು. ಒಮ್ಮೊಮ್ಮೆ ಧ್ಯಾನದಲ್ಲಿ ಸ್ವತಃ ಪತ್ರಿ ಸರ್ ಬಂದು ಕಾರ್ಯಕ್ಕೆ ಮುಂದಿನ ಶಕ್ತಿ ನೀಡಿದ್ದಾರೆ. ಪುಸ್ತಕವನ್ನು ಅನುವಾದಿಸುತ್ತಿದ್ದಂತೆ ಅದರಲ್ಲಿಯ ಘಟನೆಗಳನ್ನ ಅನುಭವಿಸಿದನು. ಅನುವಾದ ಕಾರ್ಯ ಆರಂಭಿಸುವ ಮೊದಲು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಪತ್ರಿಜಿಯವರು ಮೂಲ ಲೇಖಕಿಯರಾದ ದೇನಾ ಮೇರಿಯಂ ಅವರೊಂದಿಗೆ ನಡೆಸಿದ ಝೂಮ್ ಮೀಟಿಂಗ್ಗಳಲ್ಲಿ ಲೇಖಕಿಯೊಂದಿಗೆ ಸಂವಾದ ಏರ್ಪಡಿಸಿ ಅವರಿಂದ ಅನುವಾದ ಕಾರ್ಯಕ್ಕೆ ಅನುಮತಿ ಕೊಡಿಸುವುದು ನನ್ನ ಜೀವನದ ಅವಿಸ್ಮರಣೀಯ ಕ್ಷಣವಾಗಿದೆ. ಪುಸ್ತಕ 2021ರ ಯುಗಾದಿ ದಿನದಂದು ಪೂರ್ಣಗೊಂಡಿತು, ಅಥವಾ ಅದು ಪೂರ್ಣಗೊಂಡ ಮೇಲೆ ಅರಿವಿಗೂ ಬಂತು ಇಂದು ಯುಗಾದಿ ಎಂದು. ಶ್ರೀರಾಮನವಮಿಯಂದು ಮೊದಲ ತಿದ್ದುಪಡಿ, ಹನುಮಾನ್ ಜಯಂತಿಯ ಹುಣ್ಣಿಮೆಯಂದು 2ನೆಯ ತಿದ್ದುಪಡಿಗಳು ಮುಗಿದವು ಕಾಕತಾಳೀಯವೆಂಬಂತೆ. ನಂತರ ಮತ್ತೊಮ್ಮೆ ಮಗದೊಮ್ಮೆ
ಪ್ರೂಫ್ ರೀಡಿಂಗ್ ಜರುಗಿದ ಬಳಿಕ ಕಟ್ಟುನಿಟ್ಟಾದ ಅವಧಿಯಲ್ಲಿಯೂ ಸರಾಗವಾಗಿ ಮುದ್ರಣ ಪ್ರಕ್ರಿಯೆ ಮುಗಿದು ಬುದ್ಧ ಪೌರ್ಣಿಮೆಯೆಂದು ಕನ್ನಡಿಗರಿಗೆ ಲೋಕಾರ್ಪಣೆಯಾಯಿತು. ಅನುವಾದ ಪೂರ್ಣಗೊಳ್ಳಲು ಸಹಕರಿಸಿದ ಬಾಳ ಸಂಗಾತಿ ಪದ್ಮಶ್ರೀ, ಕಂಪ್ಯೂಟರ್ ತಾಂತ್ರಿಕ ತೊಂದರೆಗಳನ್ನೆಲ್ಲ ಪರಿಹರಿಸಿದ ಮಗ ಹರ್ಷವರ್ಧನ, ಆಗಾಗ ಫೋನ್ ಮಾಡಿ ಪ್ರೋತ್ಸಾಹಿಸಿದ ಆತ್ಮೀಯ ಪಿರಮಿಡ್ ಮಾಸ್ಟರ್ರೆಲ್ಲರಿಗೆ, ಅನುವಾದದ ಕೆಲವು ಪದಪುಂಜಗಳನ್ನ ಕನ್ನಡಕ್ಕೆ ತರಲು ಸಹಾಯ ಮಾಡಿದ ಹಿರಿಯ ಚೇತನ ಓಶೋ, ರಾಂಪಾ ಕೃತಿಗಳನ್ನ ಕನ್ನಡಕ್ಕೆ ತಂದ ಪಾರ ಕೃಷ್ಣಮೂರ್ತಿ ಸರ್, ಅಂದವಾದ ಮತ್ತು ಅರ್ಥಪೂರ್ಣವಾದ ಮುಖಪುಟ ರಚಿಸಿ ಸಕಾಲದಲ್ಲಿ ಮುದ್ರಣ ಮಾಡಿಕೊಟ್ಟ ಚಂದ್ರಕಾಂತ ಪಟ್ಟಣ ಮತ್ತು ಪುಸ್ತಕ ಮುದ್ರಣಕ್ಕಾಗಿ ಆರ್ಥಿಕ ಸಹಾಯಕ್ಕಾಗಿ ಬೆನ್ನೆಲುಬಾಗಿ ನಿಂತ ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ಆತ್ಮಪೂರ್ವಕ ಕೃತಜ್ಞತೆಗಳು. ಡಾಕ್ಟರ್ ಜೀವಂದರ್ ಕೇತಪ್ಪನವರಿಂದ ಅನುವಾದಕರ ನುಡಿ ಈ ರೀತಿಯಾಗಿದೆ. ಮುಂದಿನ ಭಾಗದಲ್ಲಿ ಭಾಗ 1 ಮಿಥಿಲಾ ವಿದೇಹ ರಾಜ್ಯ ಭಾರತ.